ಹಲೋ ಫ್ರೆಂಡ್ಸ್, ಪಿ ಡಿ ಎಮ್ ವ್ಲಾಗ್ ಆಶಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬರೀ ಮನೆಯಲ್ಲಿ ಸಿಗುವಂಥ ವಸ್ತುವನ್ನು ಯೂಸ್ ಮಾಡಿಕೊಂಡು ಹಿತ್ತಾಳೆ ಆಗಲಿ, ತಾಮ್ರ ಆಗಲಿ, ಬೆಳ್ಳಿ ವಸ್ತು, ಗೋಲ್ಡು, ಎಣ್ಣೆಯಲ್ಲಿ ಜಿಡ್ಡು ಅಂದರೆ ಎಷ್ಟು ಜಿಡ್ಡು ಹಿಡಿದಿದ್ರೂ ಕೂಡ ಎಲ್ಲವನ್ನು 5 ನಿಮಿಷದಲ್ಲಿ ವಾಶ್ ಮಾಡಬಹುದು. ಅದು ಹೇಗೆ ಮಾಡುವುದು, ಆಮೇಲೆ ಆ ಲಿಕ್ವಿಡ್ ಮನೆಯಲ್ಲಿ ಹೇಗೆ ರೆಡಿ ಮಾಡಿಕೊಳ್ಳೋದು, ಅದು ತುಂಬಾ ಸುಲಭ. ಆಮೇಲೆ ಜಾಸ್ತಿ ಖರ್ಚು ಕೂಡ ಬರೋದಿಲ್ಲ. ಅದನ್ನು ಹೇಗೆ ರೆಡಿ ಮಾಡ್ಕೊಳೋದು ಅಂತ ನಾನು ನಿಮಗೆ ಹೇಳ್ತೀನಿ. ಏನು ತೊಳೆಯೋದು, ತಿಕ್ಕೋದು ಏನು ಬೇಕಾಗಲ್ಲ. ಅದು ತುಂಬ ಸುಲಭವಾಗಿ ನೀವು ಎಷ್ಟೇ ಹಳೆಯ ವಸ್ತು ತಾಮ್ರದ್ದು ನಿಮಗೆ ಗೊತ್ತು, ಎಣ್ಣೆ ಜಿಡ್ಡು ಹಿಡಿದಿರೋದು ಸಹಿತ ನೀವು ಆರಾಮಾಗಿ ತಿಕ್ಕಲ್ದೇ ಈಸಿ ಆಗಿ ವಾಶ್ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡ್ಕೊಳೋದು, ಆಮೇಲೆ ಅದಕ್ಕೆ ಏನೇನು ಸಾಮಗ್ರಿ ಬೇಕು ನಿಮ್ಮ ಮನೆಯಲ್ಲಿ, ಜೀರೋ ಬಜೆಟ್ ಅಂತ ತಿಳ್ಕೊಳ್ಳಿ, ಜಾಸ್ತಿ ಖರ್ಚು ಬರಲ್ಲ. ಸೊ ಅದನ್ನು ಹೇಗೆ ರೆಡಿ ಮಾಡ್ಕೊಳೋದು ತಿಳಿಸ್ಕೊಡ್ತೀನಿ. ಇದು ನೋಡ್ತಾ ಇದ್ದೀರಲ್ವ, ಇದೆ ತುಂಬ ಬೇಕಾಗಿರುವ ವಸ್ತು ಅಂತಂದರೆ. ನೀವು ಮನೆಯಲ್ಲಿ ಲಿಂಬೆಹಣ್ಣು ಪ್ರತಿದಿನ, ಅಂದರೆ ಕೆಲವರು ಪ್ರತಿದಿನ ಯೂಸ್ ಮಾಡ್ತಾರೆ, ಕೆಲವರು ಆಲ್ಟರ್ನೇಟ್. ಸೊ ಆಲ್ರೆಡಿ ನೀವು ಏನಂತಂದರೆ ಹಿಂಡಿಬಿಟ್ಟು ಬಿಸಾಕ್ತೀರ ಸಿಪ್ಪೆಯನ್ನು. ಅದನ್ನು ಬಿಸಾಕಬೇಡಿ, ಸಿಪ್ಪೆ ಹಿಂಡಿ ಬಿಸಾಕಬೇಡಿ. ಆ ಸಿಪ್ಪೆಯನ್ನು ನೀವು ಡೈಲಿ ಒಣಗಿಸ್ಬಿಟ್ಟು ಒಂದು ಬಾಕ್ಸ್ನಲ್ಲಿ ತುಂಬಿಡಿ. ಒಣಗಿಸ್ಬಿಟ್ಟು, ಯಾಕಂತಂದರೆ ಫಂಗಸ್ ಬರುತ್ತೆ, ಬೂಸ್ಟ್ ಅಂತಾರಲ್ವ, ಆ ಥರ ಬರಬಾರ್ದು. ಅದನ್ನು ಒಣಗಿಸಿ ತೆಗೆದಿಟ್ಕೊಂಡು ನೀರು ಹಾಕಿ ಇಡಿ, ಸರಿನಾ? ಆಮೇಲೆ ಹುಣಸೆ ಹಣ್ಣು ಹಿಂಡ್ತಾರೆ, ಸಾರಿಗೆ ಪಲ್ಯಗೆ ಹಿಂಡ್ತಿರಲ್ವ, ಅದನ್ನು ಕೂಡ ಅದು ಹಿಂಡಿದಾದ್ಮೇಲೆ ನಾವು ಒಗಿತೀವಿ ಹುಣಸೆ ಹಣ್ಣಿನ. ಅದನ್ನು ಕೂಡ ನೀವು ಈ ಲಿಂಬೆ ಹಣ್ಣಿನ ಜೊತೆ ಹಾಕಿ ಶೇಖರಿಸಿ ಇಡ್ತಾ ಇರ್ಬೋದು. ಇದನ್ನು ನೀವು ಎಷ್ಟು ಸಲ ಆದ್ರೂ ಯೂಸ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಅಂತಂದರೆ ಅದು ಹುಣಸೆ ಹಣ್ಣು ನಂದು ಖಾಲಿಯಾಗಿತ್ತು, ಅದಕ್ಕೆ ಇವಾಗ ಹೊಸದಾಗಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಹುಣಸೆ ಹಣ್ಣಿಂದು ಈಗ ಸ್ವಲ್ಪ ಊರಿಗೆ 1 ಮಂತ್ ಊರಿಗೆ ಹೋಗಿದ್ನಲ್ವ, ಸೊ ಹೀಗಾಗಿ ಈ ಥರ ಒಣಗಿರೋದು ನೋಡಿ, ಈ ಥರ ಹಿಂಗೆ ಒಣಗಿರೋದನ್ನು ಒಣಗಿಸ್ಕೋಬೇಕು. ಹಿಂಡಿದಾದ್ಮೇಲೆ ಒಣಗಿಸ್ಕೊಳ್ಳಿ ಸಿಪ್ಪೆ. ಒಣಗಿಸಿ ಒಂದು ಬಾಟಲ್ಲು, ಯಾವುದಾದ್ರೂ ಪ್ಲಾಸ್ಟಿಕ್ ಬಾಟಲನ್ನು ತೊಗೊಂಡ್ಬಿಟ್ಟು ಹುಣಸೆ ಹಣ್ಣಿಂದು ಪಲ್ಯಗೆ ಹಾಕಿ ಎಲ್ಲ ಹಿಂಡಿ ಇದು ಮಾಡಿರೋದು ಹುಣಸೆ ಹಣ್ಣು, ಲಿಂಬೆ ಹಣ್ಣು ಹಾಕಿ ನೀರು ಹಾಕಿ ಇಟ್ಬಿಡಿ. ಆಮೇಲೆ ಇದು ಪಾತ್ರೆಗಳನ್ನು ತೊಳ್ಕೊಬೇಕಾದಾಗ ಮಾತ್ರ ನೀವು ಏನು ಮಾಡಬೇಕು, ಈ ರಸವನ್ನು ಹಾಕಿ, ಆಯಿತಾ? ಆಮೇಲೆ ಒಂದಿಷ್ಟು ಉಪ್ಪು, ಕಲ್ಲುಪ್ಪು ತೊಗೊಳ್ಳಿ, ಕಲ್ಲುಪ್ಪು ಹಾಕಿ ಒಂದಿಷ್ಟು ಸೋಡಾ, ಜಸ್ಟ್ ಒಂದು ಅರ್ಧ ಸ್ಪೂನ್ ಸೋಡಾ ಹಾಕಿಬಿಟ್ಟು ಇದನ್ನು ಅಂದರೆ ನಾನು ತೋರಿಸ್ತಾ ಇದ್ದೀನಲ್ವ, ಹೀಗೆ ಎಷ್ಟೇ ಕಲೆ ಇರಲಿ ಹೀಗೆ ಹಾಕಿ ಒಂದು 5 ನಿಮಿಷ ಬಿಡಿ. 5 ನಿಮಿಷ ಬಿಟ್ಟ ತಕ್ಷಣ ನೀವು ನೋಡಿ, ಎತ್ತಿದ ತಕ್ಷಣ ಎಷ್ಟು ಫಳಫಳ ನೋಡಿದ್ರಾ? ಬೇರೆ ಏನು, ಆಮೇಲೆ ಇದು ಯೂಸ್ ಮಾಡಿರೋದು ಸಹಿತ ಮತ್ತೆ ಹಾಗೆ ಡಬ್ಬದಲ್ಲಿ ಹಾಕಿ ಇಟ್ಕೋಬೋದು ನಾವು, ಒಗೆಯೋದು ಪ್ರಸಂಗನೇ ಬರೋದಿಲ್ಲ. ನಾನು ಮತ್ತೆ ಇದನ್ನು ಯೂಸ್ ಮಾಡಿರ್ತೀನಲ್ವ, ಇದನ್ನು ಹಾಗೆ ಮತ್ತೆ ಒಂದು ಬಾಕ್ಸ್ನಲ್ಲಿ ಹಾಕಿ ತೆಗೆದಿಟ್ಕೊಳ್ತೀನಿ. ನೆಕ್ಸ್ಟ್ ಟೈಮ್ ಮತ್ತೆ ಅದರಲ್ಲೇ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಬೆಳ್ಳಿ ಸಾಮಾನಿಗೆ, ಆಮೇಲೆ ಈ ತಾಮ್ರದ್ದು, ಹಿತ್ತಾಳೆ, ಇವನ್ನೆಲ್ಲವೂ ಇದೇ ಥರ ನೀವು ತುಂಬ ಸುಲಭವಾಗಿ ಈಸಿಯಾಗಿ ಫಳ ಅಂತ ತಿಕ್ಕದೇನೆ ಟೈಮ್ ಹೀಗೆ ಹಾಕಿ ಇಟ್ಟು 5 ನಿಮಿಷ ನೀವು ಬೇರೆ ಕೆಲಸ ಮಾಡ್ಕೋಬೋದು ಆರಾಮಾಗಿ. ಅಷ್ಟು ಕ್ಲೀನಾಗೆ ಹೋಗುತ್ತೆ, ಏನು ಇದನ್ನು ಬೇಕಾಗಲ್ಲ. ಆಮೇಲೆ ಸ್ವಲ್ಪ ನೀವು ನೀರನ್ನು ಹಾಕಿ ತೊಳೆದು ಬಟ್ಟೆಯಿಂದ, ಒಣ ಬಟ್ಟೆಯಿಂದ ಒರೆಸಿ ಇಟ್ಕೊಳ್ಳಿ. 15 ದಿವಸದವರೆಗೂ ಕಲೆ ಬೀಳಲ್ಲ. ಈ ಥರ ಮಾಡಿ ನೋಡಿ, 15 ಡೇಸ್ವರೆಗೂ ನಿಮಗೆ ಕಲೆನೇ ಬೀಳೋದಿಲ್ಲ.
ನೀರಿನ ಮೇಲೆ ಹಾಕಿ ತೊಳೆದಾದ ತಕ್ಷಣವೇ ನೀವು ಒರೆಸ್ಬಿಡಿ ಬಟ್ಟೆಯಿಂದ, ಡ್ರೈ ಬಟ್ಟೆಯಿಂದ ನೀಟಾಗಿ. ಇಷ್ಟೇ. ಸ್ವಲ್ಪ ಇನ್ನೂ ಜಾಸ್ತಿ ಏನಾದರೂ ಕಲೆ ಇದ್ದರೆ ಒಂದು 2 ನಿಮಿಷ ಜಾಸ್ತಿ ಬಿಟ್ಟು ಅಳಗಡಿಸ್ತಾ ಇರಿ. ಆಮೇಲೆ ನಿಮ್ಮ ಮನೆಯಲ್ಲಿ ಅದು ಇದ್ರದ್ದು ಈ ಮೆಟಲ್ದು ಇದನ್ನು ಬರುತ್ತಲ್ವ, ವಾಷಿಂಗ್ದು ಬ್ರಷ್ ಥರ ಇದ್ರದ್ದು, ಆ ಥರದ್ದು ಏನಾದರೂ ಇದ್ದರೆ ಹಿಂಗೆ ಸುಮ್ಮನೆ ಸ್ವಲ್ಪ ಕೈ ಆಡಿಸಿ. ಇಷ್ಟೇ. ನಮ್ಮಲ್ಲಿ ಇದು ಹಿತ್ತಾಳೆ ಆಯಿತು, ತಾಮ್ರ ಆಯಿತು, ನಾವು ತಾಮ್ರದ್ದು ಇದರಲ್ಲೇ ಫಿಲ್ಟರ್ ಇದರಲ್ಲೇ ನೀರು ಕುಡಿಯೋದು. ಸೊ ಅದನ್ನು ಕೂಡ ನಾವು ಫಳ ಅಂತ 15 ದಿವಸಕ್ಕೆ ಒಂದು ಸರಿ ನಾನು ಅಷ್ಟೇ ತೊಳೆಯೋದು. ಜಾಸ್ತಿ 15 ದಿವಸದವರೆಗೂ ಹಾಗೇ ಇರುತ್ತೆ. ಇದು ನೋಡಿ ಎಣ್ಣೆ ಜಿಡ್ಡು. ಈ ನಾವು ಅಡುಗೆ ಮನೆಯಲ್ಲಿ ಎಣ್ಣೆ ಬಾಟಲನ್ನು ಇಟ್ಟಿರ್ತೀವಲ್ಲ, ಹೀಗೆ ಹಾಕುವಾಗ ಬಿದ್ದು ಇದನ್ನು ನಾನು ತೋರಿಸೋಸ್ಗೋಸ್ಕರ ಇಷ್ಟು ದಿವಸ ಬಿಟ್ಟಿದ್ದೆ. ಈ ಥರ ಜಿಡ್ಡು ಹಿಡಿದಿರುತ್ತೆ ಅಂತ ತಿಳ್ಕೊಳ್ಳಿ. ಇದಕ್ಕೂ ಕೂಡ ಬರೀ ಇದು ಲಿಕ್ವಿಡ್ ಏನು ನಾವು ಯೂಸ್ ಮಾಡ್ತೀವಲ್ಲ, ಹಿತ್ತಾಳೆ, ತಾಮ್ರ, ಬೆಳ್ಳಿಗೆ, ಅದನ್ನೇ ನೀವು ಹಾಕಿ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಈ ವಿಮ್ ಲಿಕ್ವಿಡ್ಡು ಇಲ್ಲ ಫ್ರಿಲ್ಲು ಯಾವುದು ನೀವು ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡ್ತೀರಲ್ಲ ಅದನ್ನೊಂದಿಷ್ಟು ಹಾಕಿ, ಜಸ್ಟ್ 1-2 ಡ್ರಾಪ್ ಅಂದ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಬಿಸಿ ನೀರು ಹಾಕಿ ಬಿಟ್ಬಿಡಿ ಒಂದು 5 ನಿಮಿಷ ನೋಡಿ. ಆಮೇಲೆ ತನ್ನಿಂದ ತಾನೇ ಎಣ್ಣೆ ಹತ್ತಿರೋ ಎಲ್ಲ ಜಿಡ್ಡು ಫುಲ್ಲು ಸುಮ್ಮನೆ ಜಸ್ಟ್ ನೀವು ಹಿಂಗೆ ಕೈ ಇದನ್ನು ಮಾಡಿದರೆ ಸಾಕು ಬಂದುಬಿಡುತ್ತೆ. ನಾನು ಬಿಸಿ ನೀರು ಹಾಕಿ ಇಟ್ಟಿದ್ದೀನಿ ಅದೇ ಲಿಕ್ವಿಡ್ಗೆ. ಇದು ಲಿಕ್ವಿಡ್ಡು ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತಾಮ್ರ, ಹಿತ್ತಾಳೆ, ಬೆಳ್ಳಿ, ಗೋಲ್ಡು ಕೂಡ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಗೋಲ್ಡ್ಗೆ ನೀವು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಡಿ. ಇದೇ ನೀರಿಗೆ ಒಂದಿಷ್ಟು ಅರಿಶಿನ ಹಾಕಿ ಬಿಟ್ಬಿಡಿ. ಎಷ್ಟು ಫಳ ಅಂತ ಅನ್ನುತ್ತೆ ಗೊತ್ತಾ. ಗೋಲ್ಡ್ಸ್ ಕೂಡ ತುಂಬ ಸೂಪರಾಗಿ ಶೈನ್ ಬರುತ್ತೆ. ನೋಡಿದ್ರಾ ಇದು ಹೇಗೆ ಎಣ್ಣೆ ಜಿಡ್ಡು ಹೋಗ್ತಾ ಇದೆ. ನಿಮ್ಗೆ ತೋರಿಸೋಗೋಸ್ಕರ ನಾನು ಜಸ್ಟು ಇದನ್ನು ಮಾಡಿದ್ದೀನಿ. ಇನ್ನೊಂದು 2-3 ನಿಮಿಷ ನೀವು ಬಿಟ್ಬಿಡಿ. ಬಿಟ್ಟಿದ್ದಾದಮೇಲೆ ತನ್ನಿಂದ ತಾನೇ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಬಿಸಿ ನೀರು ಹಾಕಬೇಕು ಚೆನ್ನಾಗಿ. ನೀವು ಸ್ನಾನ ಮಾಡೋ ಟೈಮ್ದಲ್ಲಿ ಬೇಕಂದರೆ ಈ ಥರ ಬಿಸಿ ನೀರಿದ್ದಾಗ ಅದೇ ಬಿಸಿ ನೀರು ಒಂದಿಷ್ಟು ಹಾಕಿ ಒಂದು 5 ನಿಮಿಷ ಇಟ್ಬಿಡಿ. ನೋಡಿ ಇಷ್ಟು ಕ್ಲೀನಾಗಿ ಹೋಗುತ್ತೆ, ತಿಕ್ಕೋದು ಬೇಕಾಗಲ್ಲ. ಯಾವುದೇ ಎಣ್ಣೆ ಜಿಡ್ಡಿರಲಿ, ಟೈಲ್ಸ್ಗಳಿರಲಿ, ಈ ಥರ ಲಿಕ್ವಿಡನ್ನು ನೀವು ಒಂದಿಷ್ಟು ಬೇಕಿಂಗ್ ಸೋಡಾ, ಬಿಸಿ ನೀರು ಹಾಕ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಿ ಟೈಲ್ಸ್ಗಳಿಗೆ ಉಜ್ಜಿ. ಸ್ವಲ್ಪ ಭಾಳ ಉಜ್ಜೋದೂ ಬೇಕಾಗಲ್ಲ, ಸ್ವಲ್ಪ. ನೋಡಿದ್ರಾ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ. ಓಕೆನಾ ಫ್ರೆಂಡ್ಸ್? ಬರೀ ₹2 ಅಷ್ಟೇ. ಯಾಕಂತಂದರೆ ನಾವು ಲಿಂಬೆಹಣ್ಣು ಯೂಸ್ ಮಾಡ್ತಾ ಇರ್ತೀವಿ. ಲಿಂಬೆಹಣ್ಣು ಸಿಪ್ಪೆ, ನಾವು ಲಿಂಬೆಹಣ್ಣಿನ ರಸ ಏನು ತೊಗೊತಾ ಇಲ್ಲ ಇಲ್ಲಿ. ಲಿಂಬೆಹಣ್ಣಿನ ಸಿಪ್ಪೆ ಒಣಗಿಸ್ಕೊಳ್ಳಿ, ಬಾಟಲ್ದಲ್ಲಿ ತುಂಬಿಡಿ. ಆಮೇಲೆ ಈ ಸೊಪ್ಪು ಸಾಂಬಾರು ಅದೆಲ್ಲ ಮಾಡುವಾಗ ನೀವು ಹುಣಸೆ ಹಣ್ಣನ್ನು ಹಿಂಡಿ ಬಿಟ್ಟು ಬಿಸಾಕ್ತಿರ್ತೀರಲ್ಲ, ಅದು ಚಟ್ಟದ ಥರ ಇರುತ್ತೆ. ಅದನ್ನು ನೀವು ಬಿಸಾಕಬೇಡಿ. ಆ ಲಿಂಬೆಹಣ್ಣಿನ ಇದರಲ್ಲೇ ಹಾಕಿ ಬಾಕ್ಸ್ನಲ್ಲಿ ಇಟ್ಬಿಡಿ. ಬರೀ ತೊಳಿಬೇಕಾದ್ರೆ ನೀವು ಉಪ್ಪು ಮತ್ತು ಸೋಡಾ ಇಷ್ಟೇ ಯೂಸ್ ಮಾಡ್ಕೋಬೇಕಾಗಿರೋದು. ಎಣ್ಣೆ ಜಿಡ್ಡಿಗೆ ವಿಮ್ ಲಿಕ್ವಿಡ್ಡು ಇಲ್ಲ ಯಾವುದಾದ್ರೂ ಒಂದು ಸೋಪು ಇದನ್ನು ಹಾಕಿದ್ರೂ ಕೂಡ, ಸೋಪ್ದು ಒಂದಿಷ್ಟು ಸ್ವಲ್ಪ ಲಿಕ್ವಿಡ್ ಥರ ಮಾಡಿಬಿಟ್ಟು ಅದನ್ನು ಹಾಕಿದರೂ ಕೂಡ ಸಾಕು ಎಣ್ಣೆ ಜಿಡ್ಡಿಗೆ. ಇಷ್ಟು ಮಾಡಿದರೆ ನೀವು ಎಷ್ಟು ಬೇಕಷ್ಟು 10-15 ನಿಮಿಷದಲ್ಲಿ ಎಷ್ಟೊಂದು ಪಾತ್ರೆ, ತಾಮ್ರದ ಪಾತ್ರೆಗಳು ಎಷ್ಟೇ ವರ್ಷದಿರಲಿ ಹಳೆದು, ಆರಾಮಾಗಿ ತೊಳೆದಿಟ್ಕೋಬೋದು. ನಾನು ನೋಡಿ ಫಿಲ್ಟ್ರ್ ಎಲ್ಲ ಫುಲ್ಲು ಮತ್ತು ಅದೇ ಲಿಕ್ವಿಡ್ ಅದು ಯೂಸ್ ಮಾಡಿರೋದನ್ನು ಮತ್ತೆ ಬಾಕ್ಸ್ದಲ್ಲಿ ಹಾಕಿ ಮತ್ತೆ ಯೂಸ್ ಮಾಡ್ಕೋಬೋದು. ನೀವು ಇದನ್ನು ಒಂದು 4-5 ಸರಿ ಯೂಸ್ ಮಾಡ್ಕೋಬೋದು. ಹಾಗೆ ನಿಮ್ಮ ಮನೆಯಲ್ಲಿ ಅದು ಬಿಸಾಕದೇ ಹಾಗೆ ಬಾಟಲ್ದಲ್ಲಿ ತುಂಬಿ ಮೇಲೆ ಕ್ಲೋಸ್ ಮಾಡಿ ಇಡಿ. 1-2-3 ದಿವಸಕ್ಕೆ ಒಂದು ಸರಿ ಅಷ್ಟೇ ಅಳಗಾಡಿಸ್ತಾ ಇರಿ. ಅದು ಅಂದರೆ ಆ ಲೆಮನ್ ಇರುತ್ತಲ್ಲ, ಅದು ಮೇಲೆ ಬಂದು ನಿಂತ್ಕೊಂಡ್ರೆ ಅಂದರೆ ಬೂಸ್ಟಿಂಗ್ ಥರ ಇದನ್ನಾಗುತ್ತೆ. ಲಿಕ್ವಿಡ್ ಸ್ವಲ್ಪ ನೀರು ಥರ ಇರಬೇಕು ಒಳಗಡೆ. ಅಳಗಾಡಿಸಿ ಯೂಸ್ ಮಾಡ್ತಾ ಇರಿ. ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು. ಇದು ನಮ್ಮ ಅಜ್ಜಿ ಅವರು ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಇದನ್ನು ಯೂಸ್ ಮಾಡಿಕೊಂಡು
ನಿಮ್ಮ ತಾಮ್ರದ ತಟ್ಟೆಗಳು ಆಗಲಿ, ಬೆಳೆ ಸಾಮಾನಾಗಲಿ ಫಳ ಫಳ ಅಂತ ಹೊಳೆಯುವ ಹಾಗೆ 5 ನಿಮಿಷದಲ್ಲಿ ಎಲ್ಲವನ್ನು ರೆಡಿ ಮಾಡ್ಕೋಬೋದು. ಅಷ್ಟು ಕ್ಲೀನ್ ಆಗುತ್ತೆ, ಉಜ್ಜೋದು ಅವಶ್ಯಕತೆನೇ ಇರೋದಿಲ್ಲ. ಸುಮ್ಮನೆ ಜಾಸ್ತಿ ಇದನ್ನಿದ್ರೆ ಮಾತ್ರ ಸ್ವಲ್ಪ ನೀವು ಅದು ಗುಂಜು ತೊಗೊಂಡ್ಬಿಟ್ಟು ಒಂದಿಷ್ಟು ಕೈ ಆಡಿಸ್ಬಿಟ್ರೆ ಸಾಕು. ಏನು ಜಾಸ್ತಿ ತಿಕ್ಕೋದು ಅವಶ್ಯಕತೆನೇ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನೋಡೋರಿದ್ರಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮುಂದಿನ ವಿಡಿಯೋವರೆಗೂ